ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 65:11 ವಾಕ್ಯ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ದಾವೀದನು ದೇವರ ಸನ್ನಿಧಾನದಲ್ಲಿ ಆಡುವಂತಹ ಕೀರ್ತನೆಯಲ್ಲಿ ಆತನು ಹೇಳುವಂಥ ಒಂದು ಮಾತು, ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದಿ. ಅದಕ್ಕಿಂತ ಪ್ರಾಮುಖ್ಯವಾಗಿ ನಾನು ಮಾತಾಡೋದಕ್ಕೆ ಬಯಸುವಂಥದ್ದು, ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ದಾವೀದನು ದೇವರ ಸನ್ನಿಧಾನ ಹೇಳ್ತಾನೆ, ಸ್ವಾಮಿ, ನೀನು ಹೋಗುವಂಥ ದಾರಿ, ನೀನು ಹಾದು ಹೋಗುವಂಥ ಮಾರ್ಗ ಅದು ಸಮೃದ್ಧಿಕರವಾದದ್ದು. ಕೆಲವು ವ್ಯಕ್ತಿಗಳು ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ. ಅವ್ರು ಬಂದರೆ ನಮ್ಮನೆ ಹಾಳಾಗತ್ತೆ, ಅವ್ರು ಹೋದರೆ ಆ ದಾರಿಯಲ್ಲಿ ಹುಲ್ಲೇ ಬೆಳೆಯಲ್ಲ, ಅವ್ರು ಮಾತೆತ್ತಿದ್ರೆ ಅದು ಹಾಳಾಗತ್ತೆ, ಅವ್ರ ನಾಲ್ಗೆ ಸರಿ ಇಲ್ಲ, ಅವ್ರ ಕಾಲಿಟ್ಟರೆ ಅದು ಹಾಳಾಗ್ಬಿಡುತ್ತೆ. ಅನೇಕ ರೀತಿಯಲ್ಲಿ ಅನೇಕ ವ್ಯಕ್ತಿಗಳ ಬಗ್ಗೆ ಮಾತನಾಡ್ತಾರೆ. ಅದೆಲ್ಲ ಒಂದು ರೀತಿಯಲ್ಲಿ ನಾನು ಹೇಳಬೇಕು ಅಂದರೆ ಒಂದು ಮೂಢನಂಬಿಕೆ. ಅವ್ರು ಹೇಳಿದ್ರಿಂದ ನಮಗಾಗಬೇಕು ಅಂತಿಲ್ಲ, ಅವ್ರು ಬಂದಿದ್ದರಿಂದ ಎಲ್ಲ ನಾಶವಾಗಬೇಕು ಅಂತಿಲ್ಲ. ಅದೆಲ್ಲ ಒಂದು ಮೂಢನಂಬಿಕೆ, ನಮ್ಮ ವಿಷಯ ಅದಲ್ಲ. ಆದರೆ ದಾವೀದ ಹೇಳ್ತಾನೆ, ಸ್ವಾಮಿ, ನೀನೆಲ್ಲೆಲ್ಲ ಹೋಗ್ತೀಯೋ ಅಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿ ದೊರೆಯುತ್ತದೆ ಅಥವಾ ವೃಷ್ಟಿ ಸುರಿಯುತ್ತದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಿತದ ಪ್ರತಿಯೊಂದು ಅವಶ್ಯಕತೆಗಳಲ್ಲಿ, ಸನ್ನಿವೇಶಗಳಲ್ಲಿ ನಮ್ಮ ಮುಂದೆ ಯಾರು ಹೋಗಬೇಕು? ನಮ್ಮ ದೇವರು ಹೋಗಬೇಕು. ನಾವು ಹೋಗುವಂಥ ದಾರಿಗಿಂತ ಮುಂಚಿತವಾಗಿ ದೇವರು ಹೋಗೋದಾದರೆ ಅಲ್ಲಿರುವಂತಹ ಕೊರತೆಗಳನ್ನೆಲ್ಲ ನೀಗಿಸ್ತಾನೆ, ಅಲ್ಲಿರುವಂತಹ ಸಮಸ್ಯೆಗಳನ್ನೆಲ್ಲ ದೇವರು ನೀಗಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗುತ್ತೆ. ಈ ದಿವಸ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಮುಂದೆ ನೀನು ಹೋಗಬೇಕು. ಸ್ವಾಮಿ, ನನ್ನ ಮುಂದೆ ನೀನು ಮುಂದೆ ಸಾಗಿದ್ರೆ ಅದು ನನ್ನ ಜೀವಿತದಲ್ಲಿ ಒಂದು ಆಶೀರ್ವಾದ ಎಂಬುದಾಗಿ ನಾವು ನೋಡ್ಬೋದು. ಯೆಶಾಯ 45ನೇ ಅಧ್ಯಾಯ ಅದರ 2ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೇವೆ, ತಾನು ಅಭಿಷೇಕಿಸಿದ ಆ ಕೋರೆಷನಿಗೆ ದೇವರು ಹೀಗನ್ನುತ್ತಾನೆ, ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡುವೆನು. ಕೋರೆಷನಿಗೆ ಹೇಳ್ತಾ ಇದ್ರೆ, ಏನು ತಡೆ ಇದ್ರೂ ಸರಿ, ನಾನು ಅದನ್ನು ಒಡೆದಾಕ್ತೀನಿ, ದಿಣ್ಣೆಗಳನ್ನು ನಾನು ಸಮ ಮಾಡಿಬಿಡ್ತೀನಿ. ಈ ದಿವಸ ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡುವಂಥದ್ದು, ನಿನ್ನ ಮುಂದೆ ದೇವರು ಹೋಗ್ತಾರೆ. ನಿನ್ನ ಮುಂದೆ ದೇವರು ಹೋಗಿ ದಿಣ್ಣೆ ಎಲ್ಲೆಲ್ಲಿದೆಯೋ, ಸಮಸ್ಯೆ ಎಲ್ಲೆಲ್ಲಿದೆಯೋ, ತಡೆ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಸಮ ಮಾಡುವಂತಹ ಒಬ್ಬ ದೇವರಾಗಿದ್ದಾನೆ. ಆತನನ್ನು ಮುಂದೆ ಕಳಿಸೋದಾದರೆ, ಆತನ ನಿನ್ನ ಮುಂದೆ ಹೋಗೋದಾದರೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ, ಎಲ್ಲ ಇಕ್ಕಟ್ಟುಗಳಿಗೂ ಪರಿಹಾರ ಇದೆ. ಒಂದು ವೇಳೆ ನಿನ್ನ ಮುಂದೆ ದಿಣ್ಣೆಯೋಪಾದಿಯಲ್ಲಿ, ಬೆಟ್ಟದೋಪಾದಿಯಲ್ಲಿ ಅಥವಾ ಪರ್ವತದೋಪಾದಿಯಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ನಿನ್ನ ಮುಂದೆ ಇರ್ಬೋದು. ನೀನದನ್ನು ನೋಡಿ ಹೇಗೆ ಇದನ್ನು ಹತ್ತಲಿ, ಇದನ್ನು ಹೇಗೆ ದಾಟಲಿ, ಇದನ್ನು ನನಗಾಗಿ ಸಮ ಮಾಡುವವರು ಯಾರು ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲ, ದೇವರು ನಿನಗೋಸ್ಕರ ಅದ್ಭುತವನ್ನು ಮಾಡ್ತಾನೆ. ನಾವು ಸುವಾರ್ತೆಗಳಲ್ಲಿ ಓದುವಾಗ ಸಹೋದರಿಯರು ಯೇಸುಸ್ವಾಮಿಯ ಒಂದು ಪುನರುತ್ಥಾನದ ದಿವಸ ಅವರು ಸಮಾಧಿಗೆ ಹೋಗಿದ್ದಾರೆ. ಮಾರ್ಕ 16ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ಓದ್ತೀವಿ, ಸಮಾಧಿಯ ಬಾಗಿಲಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ತಾ ಇದ್ದಾರೆ. ನಮ್ಗೆ ಯಾರಿದ್ದಾರೆ? ದೊಡ್ಡ ಕಲ್ಲಿಟ್ಟಿದ್ದಾರೆ. ಯಾರಿದ್ದಾರೆ ಆ ಕಲ್ಲನ್ನು ನೀಗಿಸೋದಕ್ಕೆ? ಸಹೋದರರು ಕೆಲವರು ಹೋಗಿದ್ದಾರೆ, ಅವ್ರ ಕೈಯಲ್ಲಿ ಬಲ ಇಲ್ಲ, ಆ ಕಲ್ಲನ್ನು ನೀಗ್ಸೋಕ್ಕಾಗ್ತಾ ಇಲ್ಲ. ಯಾರಪ್ಪ ನೀಗಿಸೋದು? ಯಾರ ಕೈಯಲ್ಲಿ ಪವರ್ ಇದೆ ಎಂಬುದಾಗಿ ಹೇಳಿ ಅವರು ತಲೆ ಎತ್ತಿ ನೋಡಿದಾಗ ಆ ಕಲ್ಲು ಉರುಳಿಸಲ್ಪಟ್ಟಿದೆ. ಯಾಕೆ? ಈ ಸಹೋದರರು ಮನೆಯಿಂದ ಹೊರಟುವುದಕ್ಕಿಂತ ಮುಂಚೆಯೇ ದೇವರ ಸಾನ್ನಿಧ್ಯ ಅಲ್ಲಿಗೆ ಹೋಗ್ಬಿಟ್ಟಿದೆ. ಈಗಲೇ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ನೀನು ಸಮಸ್ಯೆಯನ್ನು ನೋಡಿ ಏನು ಮಾಡೋದು ಅಂತ ಯೋಚನೆ ಮಾಡೋದು ಬೇಡ. ಈ ಸಹೋದರಿಯರು, ಅವ್ರಿಗೆ ಗೊತ್ತಿತ್ತು ಕಲ್ಲಿಟ್ಟಿರೋದು, ಆದರೂ ಅವ್ರ ಮನೇಲಿ ಯೋಚನೆ ಮಾಡ್ತಾ ಇಲ್ಲ, ಕಲ್ಲು ಉರುಳಿಸೋರು ಯಾರಿದ್ದಾರೆ ಅಂತ ಮನೇಲಿಲ್ಲ. ಅವ್ರು ಬೈ ಫೇತ್ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಸಮಾಧಿ ಹತ್ರ.
ಅಲ್ಲೋಗವ್ರು ಮಾತಾಡ್ತಾ ಇದ್ದಾರೆ ಯಾರು, ಆಮೇಲೆ ನೋಡ್ತಾರೆ ಆಲ್ರೆಡಿ ಅದು ತೆಗೆಯಲ್ಪಟ್ಟಿದೆ. ಈ ದಿವಸಗಳಲ್ಲಿ ದಿಣ್ಣೆ ನೋಡಿ, ಪರ್ವತ ನೋಡಿ, ಬೆಟ್ಟ ನೋಡಿ, ಸಮಸ್ಯೆಗಳನ್ನು ನೋಡಿ ನಿರಾಶೆ ಪಡಬೇಡ. ನೀನು ಧೈರ್ಯವಾಗಿ ಮುಂದೆ ನುಗ್ಗು. ನೀನು ಹೋಗೋಷ್ಟೊತ್ತಿಗೆ ನಿನ್ನ ದೇವರು ನಿನ್ನ ಮಾರ್ಗದಲ್ಲಿ ಸಮೃದ್ಧಿಕರವಾದ ವೃಷ್ಟಿಯನ್ನು ಸುರಿಸಿರ್ತಾನೆ. ನಿನಗಾಗಿ ಆತನು ದಿಣ್ಣೆಗಳನ್ನು ಸಮ ಮಾಡಿರ್ತಾನೆ, ನಿನಗಾಗಿ ಅದ್ಭುತವನ್ನು ಮಾಡಿರ್ತಾನೆ. ನೀನು ದೂರದಲ್ಲಿ ಅದನ್ನು ನೋಡಿ ನೀನು ಭಯಪಟ್ಟಿಲ್ಲೇ ನಿಂತ್ಕೋಬೇಡ. ನೀನು ಹೋಗು, ಹತ್ತಿರದಲ್ಲಿ ಹೋಗೋಷ್ಟೊತ್ತಿಗೆ ನಿನಗೋಸ್ಕರ ಅದು ಓಪನ್ ಆಗಿರುತ್ತೆ. ನಿನಗೋಸ್ಕರ ಅದನ್ನು ಸಮ ಮಾಡಿರ್ತಾನೆ. ನಿನಗೋಸ್ಕರ ಅದ್ಭುತ ಮಾಡುವ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸು, ಆ ದೇವರ ಮುಖವನ್ನು ನೋಡು. ದಾವೀದನು ಹೇಳ್ತಾನೆ, ಸ್ವಾಮಿ ನೀನು ಹೋಗೋ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿ ದೊರೆಯುತ್ತದೆ. ಈ ದಿವಸಗಳಲ್ಲಿ ದೇವರನ್ನ ಮುಂದೆ ಕಳಿಸೋಣ, ನಾವು ಆತನನ್ನು ಹಿಂಬಾಲಿಸೋಣ. ನಮಗಾಗಿ ಎಲ್ಲವನ್ನ ಅದ್ಭುತವಾಗಿ ಮಾರ್ಪಡಿಸುವ ಸರ್ವಶಕ್ತನಾದ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ಪ್ರತಿಯೊಬ್ಬೊಬ್ಬರನ್ನ ಕರ್ತನೆ ಆಶೀರ್ವಾದ ಮಾಡು. ನಿನ್ನ ಕೃಪೆಯಲ್ಲಿ ಮರೆ ಮಾಡಪ್ಪ. ಅಪ್ಪ, ನೀನು ನಮ್ಮ ಮುಂದೆ ಹೋಗಬೇಕು. ನಮ್ಮ ಮುಂದೆ ಇರುವಂಥ ದಿಣ್ಣೆಗಳನ್ನು, ನಮ್ಮ ಮುಂದೆ ಇರುವಂಥ ಸಮಸ್ಯೆಗಳನ್ನು ನೀಗಿಸಿ, ಬರಡಾದ ಭೂಮಿಯನ್ನು ಬದಲಾಯಿಸಿ, ಸಮೃದ್ಧಿಕರವಾದ ವೃಷ್ಟಿಯನ್ನು ದಯಪಾಲಿಸಿ ನಿನ್ನ ಮಕ್ಕಳನ್ನು ನೀನು ಆಶೀರ್ವದಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.